ಫ್ರೆಶ್ ಬಟ್ಟೆಯಲ್ಲಿ ಉರಾಕ ಸೇವನೆ. ಹೇಳ್ರಿ ಏನಿದ್ರದ್ದು ರಹಸ್ಯ ಹೇಳ್ರಿ. ರಹಸ್ಯ ಏನಿಲ್ಲ, ಇದು ತುಂಬ ನೈಸರ್ಗಿಕವಾದ ಪಾನೀಯ. ಇದರಲ್ಲಿ ಯಾವುದೇ ಥರದ ಒಂಥರ ಹೇಳ್ಬೋದು ಆರ್ಗ್ಯಾನಿಕ್ ಅಂತ. ಇದರಲ್ಲಿ ಯಾವುದೇ ಇದು ಯಾವ ಪ್ರಾಡಕ್ಟಿಂದ ಮಾಡ್ತಾರೆ ಅದನ್ನು ಹೇಳಿ. ಇದು ಗೋಡಂಬಿ ಬೀಜದಿಂದ ಮಾಡೋದು. ಗೋಡಂಬಿ ಹಣ್ಣಿಂದ ಮಾಡೋದು. ಹಣ್ಣಿನ ರಸ ತೆಗೆದು ಈ ಡಿಸ್ಟಿಲ್ ಮಾಡಿಬಿಟ್ಟು ಪ್ರೊಸೆಸ್ ಮಾಡಿಬಿಟ್ಟು ಕ್ಯಾನಲ್ಲಿ ನಮಗೆ ಈ ರೀತಿ ಹಾಕ್ಕೊಡ್ತಾರೆ. ಫಿಲ್ಟರ್ ಆಗುತ್ತೆ. ಆ ಫಿಲ್ಟರ್ ಆದ ನಂತರ ಇದೇ ಎಂಡ್ ಪ್ರಾಡಕ್ಟು. ಚೆನ್ನಾಗಿದೆಯಾ? ಈ ಎಂಡ್ ಪ್ರಾಡಕ್ಟನ್ನು ಟೇಸ್ಟ್ ಮಾಡಿ ಒಂದು ಸರಿ ನೋಡೋಣ. ಏನಂತೀರಾ ಫ್ರೆಂಡ್ಸ್, ಚೆನ್ನಾಗಿದೆಯಾ? ಇದರ ಟೇಸ್ಟೇ ಬೇರೆ, ದೇಸಿ ಅಲ್ವಾ? ನೀವು ಹೋಗ್ಬಿಟ್ಟು ದುಬೈಯಲ್ಲಿ ಕುಡಿಬೋದು, ಅಥವಾ ಲಂಡನ್ನಲ್ಲಿ ಕುಡಿಬೋದು, ಅಮೇರಿಕಾದಲ್ಲಿ ಕುಡಿಬೋದು. ಆದರೆ ಈ ಥರ ಇಲ್ಲಿ ಸಿಗುವಂಥ ಈ ಡ್ರಿಂಕ್ ನಿಮಗೆ ಬೇರೆ ಥರ ಎಲ್ಲೂ ಸಿಗಲ್ಲ. ಥ್ಯಾಂಕ್ ಯು. ಸೊ ಫ್ರೆಶ್ ಬಟ್ಟೆಯಲ್ಲಿ ಉರಾಕ ಸೇವನೆ. ಹೇಳ್ರಿ ಏನಿದ್ರದ್ದು ರಹಸ್ಯ ಹೇಳ್ರಿ. ರಹಸ್ಯ ಏನಿಲ್ಲ, ಇದು ತುಂಬ ನೈಸರ್ಗಿಕವಾದ ಪಾನೀಯ. ಇದರಲ್ಲಿ ಯಾವುದೇ ಥರದ ಒಂಥರ ಹೇಳ್ಬೋದು ಆರ್ಗ್ಯಾನಿಕ್ ಅಂತ. ಇದರಲ್ಲಿ ಯಾವುದೇ ಇದು ಯಾವ ಪ್ರಾಡಕ್ಟಿಂದ ಮಾಡ್ತಾರೆ ಅದನ್ನು ಹೇಳಿ. ಇದು ಗೋಡಂಬಿ ಬೀಜದಿಂದ ಮಾಡೋದು. ಗೋಡಂಬಿ ಹಣ್ಣಿಂದ ಮಾಡೋದು. ಹಣ್ಣಿನ ರಸ ತೆಗೆದು ಈ ಡಿಸ್ಟಿಲ್ ಮಾಡಿಬಿಟ್ಟು ಪ್ರೊಸೆಸ್ ಮಾಡಿಬಿಟ್ಟು ಕ್ಯಾನಲ್ಲಿ ನಮಗೆ ಈ ರೀತಿ ಹಾಕ್ಕೊಡ್ತಾರೆ. ಫಿಲ್ಟರ್ ಆಗುತ್ತೆ. ಆ ಫಿಲ್ಟರ್ ಆದ ನಂತರ ಇದೇ ಎಂಡ್ ಪ್ರಾಡಕ್ಟು. ಚೆನ್ನಾಗಿದೆಯಾ? ಈ ಎಂಡ್ ಪ್ರಾಡಕ್ಟನ್ನು ಟೇಸ್ಟ್ ಮಾಡಿ ಒಂದು ಸರಿ ನೋಡೋಣ. ಏನಂತೀರಾ ಫ್ರೆಂಡ್ಸ್, ಚೆನ್ನಾಗಿದೆಯಾ? ಇದರ ಟೇಸ್ಟೇ ಬೇರೆ, ದೇಸಿ ಅಲ್ವಾ? ನೀವು ಹೋಗ್ಬಿಟ್ಟು ದುಬೈಯಲ್ಲಿ ಕುಡಿಬೋದು, ಅಥವಾ ಲಂಡನ್ನಲ್ಲಿ ಕುಡಿಬೋದು, ಅಮೇರಿಕಾದಲ್ಲಿ ಕುಡಿಬೋದು. ಆದರೆ ಈ ಥರ ಇಲ್ಲಿ ಸಿಗುವಂಥ ಈ ಡ್ರಿಂಕ್ ನಿಮಗೆ ಬೇರೆ ಥರ ಎಲ್ಲೂ ಸಿಗಲ್ಲ. ಥ್ಯಾಂಕ್ ಯು. ಸೊ ಫ್ರೆಶ್ ಬಟ್ಟೆಯಲ್ಲಿ ಉರಾಕ ಸೇವನೆ. ಹೇಳ್ರಿ ಏನಿದ್ರದ್ದು ರಹಸ್ಯ ಹೇಳ್ರಿ. ರಹಸ್ಯ ಏನಿಲ್ಲ, ಇದು ತುಂಬ ನೈಸರ್ಗಿಕವಾದ ಪಾನೀಯ. ಇದರಲ್ಲಿ ಯಾವುದೇ ಥರದ ಒಂಥರ ಹೇಳ್ಬೋದು ಆರ್ಗ್ಯಾನಿಕ್ ಅಂತ. ಇದರಲ್ಲಿ ಯಾವುದೇ ಇದು ಯಾವ ಪ್ರಾಡಕ್ಟಿಂದ ಮಾಡ್ತಾರೆ ಅದನ್ನು ಹೇಳಿ. ಇದು ಗೋಡಂಬಿ ಬೀಜದಿಂದ